ಕ್ಷೀರಸಾಗರ ಮಥನ ಮಾಡೋ ಸಂದರ್ಭದಲ್ಲಿ ತಾಯಿ ಮಹಾಲಕ್ಷ್ಮಿ, ಕವಡೆ, ಶಂಖ ಹಾಗೆ ಅನೇಕ ವಸ್ತುಗಳು ಉದ್ಭವ ಆಗುತ್ತೆ. ಉದ್ಭವ ಆದ ಸಂದರ್ಭದಲ್ಲಿ ಲಕ್ಷ್ಮಿಯ ತಂಗಿ ಅಂತ ಕವಡೆಯನ್ನು ಪೂಜಿಸ್ತಾರೆ, ಶಂಖವನ್ನ ಸಹೋದರ ಅಂತ ಪೂಜಿಸ್ತಾರೆ. ಇನ್ನು ಲಕ್ಷ್ಮಿ ಕವಡೆಯನ್ನು ಅಂದರೆ ಹಳದಿ ಮಿಶ್ರಿತ ಕವಡೆ ಏನಿದೆಯಲ್ಲ, ಇದನ್ನು ಲಕ್ಷ್ಮಿ ಕವಡೆ ಅಂತ ನಾವು ಕರಿತೀವಿ. ಸೊ ಈ ಕವಡೆಯನ್ನು ಯಾಕೆ ನಾವು ಪೂಜಿಸಬೇಕು ಅಥವಾ ಮನೆಯಲ್ಲಿ ಇಟ್ಕೊಳ್ಬೇಕು, ಆರಾಧಿಸಬೇಕು ಅನ್ನೋದಾದರೆ ಧನಾಕರ್ಷಣೆಗೆ, ಅದರಲ್ಲೂ ವಿಶೇಷವಾಗಿ ದೃಷ್ಟಿದೋಷ ಅಂದರೆ ಮನೆಯಲ್ಲಿ ಏನಾದರೂ ಆಗಾಗ ನೆಗೆಟಿವಿಟಿ, ಪಾಸಿಟಿವ್ ವೈಬ್ಸ್ ಇರಲ್ಲ, ನೆಗೆಟಿವ್ ವೈಬ್ಸ್ ಹೆಚ್ಚಾಗಿದೆ ಅನ್ನೋ ಮನೆಗಳು ಯಾರಿರ್ತಾರೆ ಅಥವಾ ಪ್ರತಿಯೊಬ್ಬರು ಕೂಡ ಇದನ್ನು ಬಳಸ್ಬೋದು. ಅಂದರೆ ದೃಷ್ಟಿದೋಷ ಪರಿಹಾರ ಮಾಡುತ್ತೆ, ಜೊತೆಗೆ ಧನಾಕರ್ಷಣೆಯನ್ನು ಹೆಚ್ಚಿಸುತ್ತೆ. ನಾವೆಲ್ಲ ಸಾಮಾನ್ಯವಾಗಿ ಗಮನಿಸಿರ್ತೀವಿ, ವಾಹನಗಳಲ್ಲಿ ಕಪ್ಪು ದಾರ ಏನಿರುತ್ತಲ್ಲ, ಆ ದಾರಕ್ಕೆ ಕವಡೆ ಕಟ್ಟಿರ್ತಾರೆ. ಯಾಕೆ ಕಟ್ಟಿರ್ತಾರೆ? ಇದೇನೋ ಏನೋ ಒಂದು ರೀತಿಯಾದಂತಹ ಫ್ಯಾನ್ಸಿ ವಸ್ತುನ ಅನ್ನೋ ರೀತಿಯಲ್ಲಿ ಅನೇಕರಿಗೆ ಅನಿಸಿರುತ್ತೆ. ಬಟ್ ಫ್ಯಾನ್ಸಿ ವಸ್ತು ಕಾರಣಕ್ಕಲ್ಲ, ಧನಾಕರ್ಷಣೆ ಹೆಚ್ಚಿಸುತ್ತೆ, ಜೊತೆಗೆ ದೃಷ್ಟಿದೋಷ ಪರಿಹಾರ ಮಾಡುತ್ತೆ ಅನ್ನೋ ಕಾರಣಕ್ಕಾಗಿ